ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ನಾನು ಆರಾಮದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಸೈಡ್ ಜೋಳದ ಕಡುಬು ಮಾಡ್ತೀವಿ ಮತ್ತು ಮಿಕ್ಸ್ ಬಾಜಿ ಎಲ್ಲ ಟೈಪ್ ಕಾಳು ಮತ್ತು ತರಕಾರಿ ಹಾಕಿ ಮಾಡ್ತೀವಿ. ಅದನ್ನ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಕಾಳು ಬ್ಯಾಳಿ ನೀವು ಬೇಕಾದ ಲೈಕ್ ಆಗುತ್ತಂತ ಕಾಳು, ಅದು ಹೆಸರು ಕಾಳು, ಶೇಂಗಾ, ಕಡಲೆಬೇಳೆದೆಲ್ಲ ನೆನೆ ಇಡಬೇಕು. ಒಂದು 3 ಅವರ್ ನೆನೆ ಇಡಬೇಕು. ಇಟ್ಟು ಕುಕ್ಕರ್ಗೆ ಎಲ್ಲ ಟೈಪ್ ತರಕಾರಿ ಮತ್ತು ಗಜ್ರಿ, ಸೌತೆಕಾಯಿ ಹಿಂಗೆ ಹಾಕಿ ಕುದಿಸ್ಕೋಬೇಕು. ಪಾಲಕ್, ಬದ್ನಿಕಾಯಿ ಅದು ವಿಡಿಯೋನಾಗ ತೋರ್ಸಾತೀನಿ ನೋಡ್ರಿ. ಟೊಮೆಟೊ ಇದ್ರೆ ನಿಮಗಿಷ್ಟ ಇದ್ದರೆ ಹಾಕೋಬೋದು ಲಾಸ್ಟಲ್ಲಿ. ಈಗ ಮಿಕ್ಸಿಗೆ ಒಂದಿಷ್ಟು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಾವೇನು ಕಾಳು ಕುದಿಸಿರ್ತೀವಲ್ಲ ಅದನ್ನ ಫ್ಲೇಮ್ ಚಾಲೂ ಮಾಡಿ ಮ್ಯಾಗ ಒಂದಿಷ್ಟು ಅರಿಶಿನ, ಟಮಾಟಿ ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಂಡು ನಾದ್ಕೋಬೇಕು. ಇದಕ್ಕೊಂದಿಷ್ಟು ಜೀರಿಗೆ, ಬೆಲ್ಲ ಹಾಕಿ ಕುದಿಯಕ್ಕೆ ಬಿಡಬೇಕು. ಈ ಕಡೆ ನಾವು ಜೋಳದ ಹಿಟ್ಟಿಗೆ ಒಂದಿಷ್ಟು ಬೆಲ್ಲ ಹಾಕೀನಿ. ಇವು ಜೀರಿಗೆ ಔಟ್ ಕುಟ್ಬೇಕು, ಹಿಟ್ಟಿಗೆ ಹಾಕಬೇಕು. ಒಂದಿಷ್ಟು ಉಪ್ಪು, ಬೆಳ್ಳುಳ್ಳಿ ಹಾಕಿ ಕಲಿಸ್ಬೇಕು. ಈ ಕಡೆ ಇದು ಕುದೀತಾ ಇರ್ತೈತಿ. ಇದಕ್ಕೆ ಬೇಕಂದವರು ಹುಳಿ ಲಿಂಬೆಹಣ್ಣು ಅಥವಾ ಹುಣ್ಸೆಹಣ್ಣು ಹುಳಿ ಹಾಕೋಬೋದು. ನಾನು ಹುಣ್ಸೆಹಣ್ಣು ಹುಳಿ ಹಾಕ್ಕೊಂಡಿದ್ದೀನಿ. ಮೇಲೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಕುದಿಯಕ್ಕೆ ಬಿಡ್ಬೇಕು ಚೆಂದಾಗಿ. ಇದಕ್ಕೆ ಆಲ್ರೆಡಿ ಕುದ್ದಿರ್ತೈತಿ, ಆದರೂ ಇನ್ನೊಮ್ಮೆ ಎಲ್ಲ ಮಸಾಲೆ ಮಿಕ್ಸ್ ಆಗ್ಬೇಕಲ್ಲ, ಹಿಂಗಾಗಿ ಕುದಿಯಕ್ಕೆ ಬಿಡಬೇಕು. ಇಡ್ಲಿ ಕುಕ್ಕರ್ ತೊಗೊಂಡಿದ್ದೀನಿ, ಇಡ್ಲಿ ಪಾತ್ರೆ. ಅದ್ರಾಗ ಮಾಡ್ಬೇಕು ಈ ಸದ್ಯಕ್ಕೆ ಕಡುಬು. ಸ್ವಲ್ಪ ಜೋಳದ ಹಿಟ್ಟು ಏನು ರೊಟ್ಟಿ ನಾದ್ಕೋತೀವಲ್ಲ ಅದೇ ಟೈಪ್ ನಾದ್ಕೋಬೇಕಿದನ್ನ. ಆ ಕಡೆ ಗಟ್ಟಿನೂ ಅಲ್ಲ, ಆ ಕಡೆ ಪೂರ ಅಳಕ್ಕೂ ಅಲ್ಲ. ವಿಡಿಯೋನಾಗ ತೋರ್ಸಾತೀನಿ ನೋಡ್ರಿ, ಆ ಟೈಪ್ ನಾದಿ ಹಿಂಗೆ ಉಳ್ಳಿ ಟೈಪ್ ಮಾಡಿ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಇಡಬೇಕು. ಇಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡ್ರಿ. ಬೆಂದ ತಕ್ಷಣ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ನೀರು ಬಿಡ್ತೈತದ. ಬುಟ್ಟಿ ಇರ್ತೈತಲ್ಲ, ಬುಟ್ಟಿಯೊಳಗೆ ಇಡ್ಬೇಕು ಅದನ್ನ, ಅಂದರೆ ನೀರು ಹೀರ್ಕೋತೈತದ ಬುಟ್ಟಿ. ಈಗೆಲ್ಲ ರೆಡಿ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು 15 ನಿಮಿಷ. ಇದು ನಮ್ಮ ಸೈಡ್ ಭಾಳ ಮಾಡ್ತೀವಿ ನಾವು. ಒಂದು 15 ಡೇಸ್ಗಾರ ಒಮ್ಮೆರ ಮಾಡ್ತಿರ್ತೀವಿ. ನಮ್ಮ ಮನ್ಯಾಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಫೈನಲಿ ಲುಕ್ ಹಿಂಗೆ ಬಂದಿದೆ ನೋಡಿ. ದಿನಾನೂ ರೊಟ್ಟಿ ಉಣ್ಣೋಕಿನ ಈ ಟೈಪ್ ಯಾವಾಗಾರ ವಾರದಾಗ ಒಮ್ಮೆ ಮಾಡ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ಪಲ್ಯ ಏನೈತಿ ಅದಕ್ಕೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ತಿಂದ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಊಟ ಅದು ಮಾಡಿ ಮಧ್ಯಾಹ್ನ ಖಾಲಿ ಇದ್ವಲ್ಲ, ಹಿಂಗಾಗಿ ಒಂದಿಷ್ಟು ತೊಗರಿ ಹೆಸ್ ಮಾಡಿದ್ವಿ. ತೊಗರಿ ಹೆಸ್ ಮಾಡಿಂದ ಈವ್ನಿಂಗ್ ಏನಾರು ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತು. ಹಿಂಗಾಗಿ ಪಾಪ್ಕಾರ್ನ್ ಮತ್ತು ಚಹಾ ಕುಡಿದ್ವಿ. ಡೇ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು, ಲವ್ ಯು ಆಲ್.